ಶ್ರೀರಾಮಕೃಷ್ಣ ವಚನಭೇದ 34 ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ. ಶ್ರೀರಾಮಕೃಷ್ಣರು ಭಾವಾವಿಷ್ಟರಾಗಿಯೇ ಸ್ವಲ್ಪ ಹೊತ್ತು ಇದ್ದರು. ಗಿರೀಶನೇ ಮೊದಲಾದ ಭಕ್ತರು ಅವರ ಮುಂದೆ ಕುಳಿತಿದ್ದಾರೆ. ಸ್ವಲ್ಪ ದಿವಸಗಳ ಹಿಂದೆ ಗಿರೀಶ ಸ್ಟಾರ್ ಥಿಯೇಟರ್ನಲ್ಲಿ ಏನೇನೋ ಬೈದ. ಈಗ ಶಾಂತ ಭಾವದಲ್ಲಿದ್ದಾನೆ. ಶ್ರೀರಾಮಕೃಷ್ಣರು ಗಿರೀಶನಿಗೆ, ನಿನ್ನ ಈ ಭಾವ ಬಹಳ ಒಳ್ಳೆಯದು, ಇದೇ ಶಾಂತ ಭಾವ. ತಾಯಿಗೆ ಪ್ರಾರ್ಥನೆ ಮಾಡಿದೆ, ತಾಯೇ, ಆತ ನನ್ನನ್ನು ಬೈಯದೇ ಇರುವಷ್ಟು ಮಟ್ಟಿಗೆ ಆತನನ್ನು ಶಾಂತನನ್ನಾಗಿ ಮಾಡು ಅಂತ. ಗಿರೀಶ ಶ್ರೀರಾಮಕೃಷ್ಣರಿಗೆ, ನನ್ನ ನಾಲಗೆಯನ್ನು ಯಾರೋ ಅದುಮಿ ಹಿಡಿದಿರುವಂತೆ ತೋರುತ್ತದೆ, ಮಾತನಾಡಲು ಆಗುತ್ತಿಲ್ಲ. ಪರಮಹಂಸರು ಇನ್ನೂ ಅಂತರ್ಮುಖರಾಗಿಯೇ ಇದ್ದಾರೆ. ಸುತ್ತಲೂ ಇದ್ದ ಜನ ಮುಂತಾದವರನ್ನೆಲ್ಲ ಮರೆತು ಕ್ರಮಕ್ರಮೇಣ ಅವರು ಬೇರೆ ಅಂತಸ್ತಿಗೆ ಹೋಗುತ್ತಿರುವಂತೆ ತೋರಿತು. ಕಿಂಚಿತ್ ಪ್ರಕೃತಿಸ್ಥರಾಗಿ ಮನಸ್ಸನ್ನು ಕೆಳಗೆ ಇಳಿಸಲು ಪ್ರಯತ್ನಿಸುತ್ತಿದ್ದಾರೆ. ಮತ್ತೆ ಭಕ್ತರ ಕಡೆ ದೃಷ್ಟಿ ಹಾಕಿದರು. ಪರಮಹಂಸರು ಮಾಸ್ಟರ್ ಕಡೆ ನೋಡಿ ಹೇಳಿದರು, ಇವರೆಲ್ಲರೂ ದಕ್ಷಿಣೇಶ್ವರಕ್ಕೆ ಬರುತ್ತಾರೆ, ಬರಲಿ, ಎಲ್ಲ ತಾಯಿಗೆ ಗೊತ್ತಿದೆ ಅಂತ. ಪಕ್ಕದ ಮನೆಯ ಒಬ್ಬ ಹುಡುಗನನ್ನು ಕೇಳಿದರು, ಏನಪ್ಪ ಹುಡುಗ, ನಿನಗೇನೆನ್ನಿಸುತ್ತದೆ, ಮನುಷ್ಯನ ಕರ್ತವ್ಯವೇನು ಎಂದು. ಎಲ್ಲರೂ ಮೌನವಾಗಿ ಕುಳಿತಿದ್ದಾರೆ. ನಾರಾಯಣನ ಕಡೆ ತಿರುಗಿ ಹೇಳಿದರು, ನೀನು ಪರೀಕ್ಷೆಗಳಲ್ಲಿ ಪಾಸಾಗಲು ಇಚ್ಛಿಸುತ್ತಿಲ್ಲವೇನು? ಆದರೆ ಮಗು ಪಾಶಮುಕ್ತನೇ ಶಿವ, ಪಾಶಬದ್ಧನೇ ಜೀವ. ಪರಮಹಂಸರು ಇನ್ನೂ ಭಾವಾವಿಷ್ಟರಾಗಿಯೇ ಇದ್ದಾರೆ. ಅವರ ಹತ್ತಿರ ಒಂದು ಗ್ಲಾಸು ನೀರು ಇತ್ತು. ಅವರು ಅದನ್ನು ಕುಡಿದರು. ಅವರು ತಮ್ಮಷ್ಟಕ್ಕೆ ತಾವೇ ಹೇಳಿಕೊಳ್ಳುತ್ತಿದ್ದಾರೆ, ಏಕೆ ಈ ಅವಸ್ಥೆಯಲ್ಲಿ ನೀರು ಕುಡಿದು ಬಿಟ್ಟೆ ಅಂತ. ಇನ್ನೂ ಸಾಯಂಕಾಲವಾಗಿಲ್ಲ. ಪರಮಹಂಸರು ಗಿರೀಶನ ಅಣ್ಣ ಅತುಲನೊಡನೆ ಮಾತನಾಡುತ್ತಿದ್ದಾರೆ. ಆತ ಕಲ್ಕತ್ತಾದ ಹೈಕೋರ್ಟಿನ ಒಬ್ಬ ಲಾಯರು. ಪರಮಹಂಸರ ಎದುರಿಗೇನೇ ಕುಳಿತಿದ್ದಾನೆ. ಪಕ್ಕದ ಮನೆಯ ಒಬ್ಬ ಬ್ರಾಹ್ಮಣನೂ ಅಲ್ಲಿ ಕುಳಿತಿದ್ದಾನೆ. ಉಳಿದ ಭಕ್ತರೂ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಅತುಲನಿಗೆ, ನಿಮಗೆಲ್ಲ ನಾನು ಹೇಳಬೇಕೆಂದಿರುವುದು ಇಷ್ಟೇ, ನೀವು ಎರಡು ಕಡೆಯೂ ಮನಸ್ಸನ್ನಿಡಬೇಕು, ಸಂಸಾರದ ಕಡೆಗೂ ಮನಸ್ಸನ್ನಿಡಬೇಕು. ಯಾವುದರಿಂದ ಭಕ್ತಿ ದೊರಕುವುದೋ ಅದರ ಕಡೆಗೂ ಮನಸ್ಸನ್ನಿಡಬೇಕು. ಬ್ರಾಹ್ಮಣನಲ್ಲದವ ಸಿದ್ಧಪುರುಷನಾಗುವುದಕ್ಕೆ ಆಗುತ್ತದೆಯೇ? ಶ್ರೀರಾಮಕೃಷ್ಣರು, ಏಕೆ ಆಗುವುದಿಲ್ಲ? ಕಲಿಯುಗದಲ್ಲಿ ಶೂದ್ರರಿಗೆ ಭಕ್ತಿ ಉಂಟಾಗುತ್ತೆ ಎಂದು ಹೇಳಿದೆ. ಉದಾಹರಣೆಗಾಗಿ ಶಬರಿ, ರೂಹಿದಾಸ, ಚಂಡಾಲ ಗುಹಕ ಇವರೇ ಮೊದಲಾದವರು ಇರುವರಲ್ಲ. ನಾರಾಯಣ ನಗುತ್ತ, ಬ್ರಾಹ್ಮಣ ಶೂದ್ರ ಎಲ್ಲರೂ ಒಂದೇ. ಬ್ರಾಹ್ಮಣ ಒಂದೇ ಜನ್ಮದಲ್ಲಿ ಭಗವಂತನ ಸಾಕ್ಷಾತ್ಕಾರ ದೊರೆತು ಬಿಡುವುದೇ? ಶ್ರೀರಾಮಕೃಷ್ಣರು, ಆತನ ಕೃಪೆಯೊಂದಿದ್ದರೆ ಏನು ತಾನೇ ಸಾಧ್ಯವಿಲ್ಲ. ಸಹಸ್ರಾರು ವರ್ಷಗಳಿಂದ ಕತ್ತಲೆಯಾಗಿದ್ದ ಕೊಠಡಿಗೆ ಬೆಳಕು ತಂದರೆ ಕತ್ತಲೆ ಕಿಂಚಿತ್ ಕಿಂಚಿತ್ತಾಗಿ ಮಾಯವಾಗುವುದೇ? ಕೊಠಡಿ ಒಮ್ಮೆಗೆಯೇ ಬೆಳಕಾಗುತ್ತದೆ. ಅತುಲನಿಗೆ ತೀವ್ರ ವೈರಾಗ್ಯ ಬೇಕು. ಅದು ವರೆಯಿಂದ ತೆಗೆದ ಕತ್ತಿಯೋಪಾದಿಯಲ್ಲಿ ಇರಬೇಕು. ಅಂಥ ವೈರಾಗ್ಯ ಉಂಟಾಯಿತು ಅಂದರೆ ಸ್ವಬಾಂಧವರು ಕಾಳಸರ್ಪನೋಪಾದಿಯಲ್ಲಿ ಕಾಣಬರುತ್ತಾರೆ. ಸ್ವಂತ ಮನೆ ದೊಡ್ಡ ಬಾವಿಯೋಪಾದಿಯಲ್ಲಿ ಕಂಡುಬರುತ್ತದೆ. ತೀವ್ರ ವ್ಯಾಕುಲತೆಯಿಂದ ಆತನನ್ನು ಕರೆಯಬೇಕು. ಹೃತ್ಪೂರ್ವಕ ಕರೆಗೆ ಆತ ಮನಸ್ಸು ಕೊಟ್ಟೇ ಕೊಡುತ್ತಾನೆ. ಎಲ್ಲರೂ ಸುಮ್ಮನೆ ಕುಳಿತಿದ್ದಾರೆ. ಪರಮಹಂಸರು ಏನೋ ಹೇಳಿದರು, ಅದನ್ನೆಲ್ಲ ಮೆಲುಕು ಹಾಕುತ್ತಾ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಅತುಲನಿಗೆ, ಏಕೆ ಚಿಂತಾಕ್ರಾಂತನಾಗಿದ್ದೀಯೇ? ಅಂಥ ವ್ಯಾಕುಲತೆ, ಅಂಥ ಬಲಯುತ ಮನಸ್ಸು ನಿನಗಿಲ್ಲವಲ್ಲ ಅಂತಲೇನು? ಅತುಲ, ನಮ್ಮ ಮನಸ್ಸನ್ನು ಆತನ ಪಾದಪದ್ಮಗಳಲ್ಲಿ ಇಡುವುದು ಹೇಗೆ? ಶ್ರೀರಾಮಕೃಷ್ಣರು, ಅಭ್ಯಾಸ ಯೋಗದಿಂದ ದಿನವೂ ಆತನನ್ನು ಕರೆಯೋ ಅಭ್ಯಾಸ ಇಟ್ಟುಕೊಂಡಿರಬೇಕು. ಒಂದೇ ದಿನದಲ್ಲಿ ಬರೋದು. ದಿನವೂ ಕರೆಯುತ್ತಾ ಹೋದರೆ ವ್ಯಾಕುಲತೆ ಬಂದು ಬಿಡುತ್ತದೆ. ಯಾವಾಗ ನೋಡಿದರೂ ಹಗಲು ಇರುಳು ಎನ್ನದೆ ವಿಷಯ ಕರ್ಮಗಳಲ್ಲಿಯೇ ತೊಡಗಿದ್ದರೆ ವ್ಯಾಕುಲತೆ ಹೇಗೆ ಉಂಟಾದೀತು? ಹಿಂದೆ ಯದುಮಲ್ಲಿಕ ಭಗವತ್ ಸಂಬಂಧವಾದ ಮಾತುಕತೆಗಳನ್ನು ಕೇಳುವುದರಲ್ಲಿ ಮತ್ತು ಆಡುವುದರಲ್ಲಿ ಬಹಳ ಆಸಕ್ತಿಯನ್ನು ತೋರಿಸುತ್ತಿದ್ದ. ಈಗ
ಅಷ್ಟೊಂದು ಆಸಕ್ತಿಯನ್ನೂ ತೋರಿಸುತ್ತಿಲ್ಲ. ಹಗಲು ಇರಲು ಹೊಗಳು ಭಟ್ಟರನ್ನು ಕಟ್ಟಿಕೊಂಡು ವಿಷಯ ವಸ್ತುಗಳ ಸಂಬಂಧವಾಗಿ ಮಾತುಕತೆಗಳಲ್ಲಿಯೇ ನಿರತನಾಗಿದ್ದಾನೆ. ಸಾಯಂಕಾಲವಾಯಿತು. ಕೊಠಡಿಯಲ್ಲಿ ದೀಪ ಹಚ್ಚಿದ್ದಾರೆ. ಪರಮಹಂಸರು ದೇವದೇವಿಯರನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಮತ್ತು ಪ್ರಾರ್ಥಿಸುತ್ತಿದ್ದಾರೆ. ಹೇಳುತ್ತಿದ್ದಾರೆ, ಹರಿನಾಮವನ್ನು ಪಠಿಸು, ಹರಿನಾಮವನ್ನು ಜಪಿಸು, ಹರಿನಾಮವನ್ನು ಹಾಡು ಅಂತ. ಮತ್ತೆ ಹೇಳಿದರು, ರಾಮ 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 ಅಂತ. ಬಳಿಕ ಹೇಳಿದರು, ಹೇ ನಿತ್ಯಲೀಲಾಮಯಿಯೇ, ಹೇ ತಾಯೇ ಮಾರ್ಗವನ್ನು ತೋರಿಸು, ಶರಣಾಗತ 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 ಅಂತ. ಗಿರೀಶ ಅಶಾಂತನಾಗಿರುವುದನ್ನು ನೋಡಿ ಪರಮಹಂಸರು ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತರು. ತೇಜಚಂದ್ರನಿಗೆ ಹೇಳಿದರು, ನೀನು ಬಂದು ನನ್ನ ಹತ್ತಿರ ಕುಳಿತುಕೋ ಅಂತ. ಆತ ಬಂದು ಪರಮಹಂಸರ ಹತ್ತಿರ ಕುಳಿತುಕೊಂಡ. ಸ್ವಲ್ಪ ಹೊತ್ತಾದ ಮೇಲೆ ಆ ಹುಡುಗ ತಾನು ಹಿಂದಿರುಗಿ ಹೋಗಬೇಕೆಂದು ಮಾಸ್ಟರಿಗೆ ಪಿಸುಗುಟ್ಟಿ ಹೇಳುತ್ತಿದ್ದಾನೆ. ಮಾಸ್ಟರ್ ಮನೆಗೆ ಹಿಂತಿರುಗಿ ಹೋಗಬೇಕಂತೆ, ಅದನ್ನು ಕಿವಿಯಲ್ಲಿ ಹೇಳುತ್ತಿದ್ದಾನೆ. ಶ್ರೀರಾಮಕೃಷ್ಣರು, ಇಂಥ ಹುಡುಗರನ್ನು ನಾನು ಏಕೆ ಆಕರ್ಷಿಸುತ್ತಿದ್ದೇನೆ? ಇಂಥವರು ಪರಿಶುದ್ಧ ಹೃದಯಿಗಳು. ವಿಷಯ ಬುದ್ಧಿ ಇನ್ನೂ ಪ್ರವೇಶ ಮಾಡಿಲ್ಲ. ವಿಷಯ ಬುದ್ಧಿ ಇದ್ದಿತು ಎಂದರೆ ಉಪದೇಶವನ್ನು ಗ್ರಹಿಸಲು ಆಗುವುದಿಲ್ಲ. ಹೊಸ ಮಡಕೆಯಲ್ಲಿ ಹಾಲನ್ನು ಇಡಬಹುದು. ಮೊಸರಿನ ಮಡಕೆಯಲ್ಲಿ ಹಾಲನ್ನು ಇಟ್ಟರೆ ಅದು ಒಡೆದು ಹೋಗುತ್ತದೆ. ಯಾವ ಪಾತ್ರೆಯಲ್ಲಿ ಬೆಳ್ಳುಳ್ಳಿ ರಸವನ್ನು ಹಾಕಿ ಇಟ್ಟಿತ್ತೋ ಅದನ್ನು 1,000 ಸಲ ತೊಳೆಯಿರಿ, ಅದು ಬೆಳ್ಳುಳ್ಳಿ ಗಂಧದಿಂದ ಪಾರಾಗದು. ಶ್ರೀರಾಮಕೃಷ್ಣರು ವೃಷಕೇತು ಎಂಬ ನಾಟಕವನ್ನು ನೋಡಲು ಬೀಡನ್ ಸ್ಟ್ರೀಟಿನಲ್ಲಿರುವ ಸ್ಟಾರ್ ಥಿಯೇಟರಿಗೆ ಬಂದಿದ್ದಾರೆ. ಅವರು ದಕ್ಷಿಣಾಭಿಮುಖರಾಗಿ ಒಂದು ಬಾಕ್ಸಿನಲ್ಲಿ ಕುಳಿತಿದ್ದಾರೆ. ಮಾಸ್ಟರ್ ಮೊದಲಾದ ಭಕ್ತರು ಹತ್ತಿರವೇ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ನರೇಂದ್ರ ಬಂದಿದ್ದಾನೇನು? ಮಾಸ್ಟರ್, ಹೌದು ಬಂದಿದ್ದಾನೆ. ನಾಟಕ ಶುರುವಾಯಿತು. ಕರ್ಣನ ದಾನಶೀಲತೆಯನ್ನು ಪರೀಕ್ಷಿಸಲು ಬ್ರಾಹ್ಮಣ ವೇಷಧಾರಿಯಾಗಿ ಬಂದಿದ್ದ ಭಗವಂತನಿಗೆ ಕರ್ಣನ ಹೆಂಡತಿ ಪದ್ಮಾವತಿ ಇಬ್ಬರೂ ಕೂಡಿ ತಮ್ಮ ಮಗ ವೃಷಕೇತುವನ್ನು ಬಲಿ ಕೊಡುತ್ತಿದ್ದಾರೆ. ಈ ದೃಶ್ಯವನ್ನು ನೋಡಿ ಒಬ್ಬ ಭಕ್ತ ನಿಟ್ಟುಸಿರು ಬಿಟ್ಟ. ಪರಮಹಂಸರೂ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದರು. ನಾಟಕ ಮುಗಿದ ನಂತರ ಪರಮಹಂಸರು ಥಿಯೇಟರಿನ ವಿಶ್ರಾಂತಿ ಕೊಠಡಿಗೆ ಹೋದರು. ಗಿರೀಶ ಮತ್ತು ನರೇಂದ್ರ ಆಗಲೇ ಅಲ್ಲಿಗೆ ಹೋಗಿದ್ದರು. ಶ್ರೀರಾಮಕೃಷ್ಣರು ನರೇಂದ್ರನ ಹತ್ತಿರ ಹೋಗಿ ನಿಂತು ಹೇಳಿದರು, ನಾನು ಬಂದಿದ್ದೇನೆ ಅಂತ. ಪರಮಹಂಸರು ವಿಶ್ರಾಂತಿ ಕೊಠಡಿಯಲ್ಲಿ ಕುಳಿತುಕೊಂಡಿದ್ದಾರೆ. ಇನ್ನೂ ವಾದ್ಯ ಮೇಳದ ಶಬ್ದ ಕೇಳಿಬರುತ್ತಿದೆ. ಶ್ರೀರಾಮಕೃಷ್ಣರು ಭಕ್ತರಿಗೆ, ಈ ವಾದ್ಯ ಮೇಳವನ್ನು ಕೇಳಿ ನನಗೆ ಬಹಳ ಆನಂದವಾಗುತ್ತದೆ. ಅಲ್ಲಿ ದಕ್ಷಿಣೇಶ್ವರದಲ್ಲಿ ಶಹನಾಯಿಯನ್ನು ಊದುತ್ತಿದ್ದರು. ಅದನ್ನು ಕೇಳಿ ನಾನು ಭಾವಾವಿಷ್ಟನಾಗಿ ಬಿಡುತ್ತಿದ್ದೆ. ನನ್ನ ಈ ಮಾನಸಿಕ ಸ್ಥಿತಿಯನ್ನು ನೋಡಿ ಒಬ್ಬ ಸಾಧು ಹೇಳಿದ, ಇದೆಲ್ಲ ಬ್ರಹ್ಮಜ್ಞಾನದ ಲಕ್ಷಣ ಅಂತ. ವಾದ್ಯ ಮೇಳ ನಿಂತಿತು. ಪರಮಹಂಸರು ಮಾತುಕತೆಯಾಡಲು ಆರಂಭಿಸಿದರು. ಶ್ರೀರಾಮಕೃಷ್ಣರು ಗಿರೀಶನಿಗೆ, ಈ ಥಿಯೇಟರ್ ನಿನ್ನದೋ ಅಥವಾ ನಿಮ್ಮದೋ? ಗಿರೀಶ, ನಮ್ಮದು. ಶ್ರೀರಾಮಕೃಷ್ಣರು, ನಮ್ಮದು ಅಂತ ಹೇಳುವುದು ಬಹಳ ಒಳ್ಳೆಯದು, ನನ್ನದು ಅಂತ ಹೇಳುವುದು ಒಳ್ಳೆಯದಲ್ಲ. ಕೆಲವರು ಹೇಳುತ್ತಾರೆ, ನಾನೇ ಖುದ್ದಾಗಿ ಬಂದಿದ್ದೇನೆ ಅಂತ. ಇದು ಹೀನ ಬುದ್ಧಿಯುಳ್ಳವನು ಮತ್ತು ಅಹಂಕಾರಿಗಳು ಆಡುವ ಮಾತು. ನರೇಂದ್ರ, ಇಡೀ ಪ್ರಪಂಚವೇ ಒಂದು ಥಿಯೇಟರ್. ಶ್ರೀರಾಮಕೃಷ್ಣರು, ಹೌದು ಹೌದು ನಿಜ. ಆದರೆ ಕೆಲವು ಕಡೆ ವಿದ್ಯೆಯ ಅಭಿನಯ, ಇನ್ನು ಕೆಲವು ಕಡೆ ಅವಿದ್ಯೆಯ ಅಭಿನಯ. ನರೇಂದ್ರ, ಎಲ್ಲೆಲ್ಲೂ ವಿದ್ಯೆಯ ಅಭಿನಯವೇ. ಶ್ರೀರಾಮಕೃಷ್ಣರು, ನಿಜ ನಿಜ, ಆದರೆ ಅದು ಬ್ರಹ್ಮಜ್ಞಾನ ದೊರೆತಾಗ ಮಾತ್ರ. ಆದರೆ ಭಕ್ತನ ದೃಷ್ಟಿಯಿಂದ ಎರಡೂ ವಿದ್ಯಾಮಾಯೆ ಅವಿದ್ಯಾಮಾಯೆ ಇವೆ. ನೀನು ಒಂದು ಸ್ವಲ್ಪ ಹೊತ್ತು ಹಾಡು. ನರೇಂದ್ರ ಹಾಡಲಾರಂಭಿಸಿದ. ಚಿದಾನಂದ ಸಿಂಧುವಿನಲ್ಲಿ ಪ್ರೇಮಾನಂದದಲೆಗಳು
ಮಹಾಭಾವ ರಾಸಲೀಲ ಮಾಧುರ್ಯದೊಳಾಡಿದೆ. ನಿಮಿಷಕ್ಕೊಮ್ಮೆ ನವನವೀನ ಬಹುವಿಲಾಸ ರಂಗದಲ್ಲಿ ಕಣ್ಮನಗಳ ಸೆಳೆದಿವೆ. ಮಹಾಯೋಗದಲ್ಲಿ ಎಲ್ಲ ಏಕರೂಪವಾಗುತ್ತಿದೆ. ಕಾಲದೇಶ ಕರಗಿದೆ, ಭೇದವೆಲ್ಲ ಅಳಿದಿದೆ. ಹರಿನಾಮವ ನುತಿಸಿ ಮನಸ್ಸು ಆನಂದದಿ ಕುಣಿದಿದೆ. ನರೇಂದ್ರ ಈ ಹಾಡಿನ ಮಹಾಯೋಗದಲ್ಲಿ ಎಲ್ಲ ಏಕರೂಪವಾಂತಿದೆ ಎಂಬ ಚರಣವನ್ನು ಹಾಡಿದಾಗ ಪರಮಹಂಸರು ಹೇಳಿದರು, ಬ್ರಹ್ಮಜ್ಞಾನ ದೊರೆತಾಗ ಈ ಅನುಭವ ಆಗುತ್ತದೆ. ಆಗ ನೀನು ಹೇಳುವ ಹಾಗೆ ಎಲ್ಲವೂ ವಿದ್ಯೆ ಎಂಬ ಅನುಭವವೂ ಆಗುತ್ತದೆ. ನರೇಂದ್ರ ಇದೇ ಹಾಡಿನ ಹರಿನಾಮವ ನುತಿಸಿ ಮನಸ್ಸು ಆನಂದದಿ ಕುಣಿದಿದೆ ಎಂಬ ಚರಣವನ್ನು ಹಾಡಿದಾಗ ಪರಮಹಂಸರು ನರೇಂದ್ರನಿಗೆ ಹೇಳಿದರು, ಈ ಚರಣವನ್ನು 2 ಬಾರಿ ಹಾಡು ಅಂತ. ಹಾಡುವುದು ಮುಗಿದ ನಂತರ ಪರಮಹಂಸರು ಮತ್ತೆ ಮಾತುಕತೆಯಾಡಲು ಪ್ರಾರಂಭಿಸಿದರು. ಗಿರೀಶ ದೇವೇಂದ್ರ ಬಾಬುವು ಬರಲಿಲ್ಲ. ಆತ ಅಭಿಮಾನದಿಂದ ಹೇಳುತ್ತಾನೆ, ನಮ್ಮ ಆಂತರ್ಯಕ್ಕೆ ಭಗವಂತ ಹಾಲಿನ ಕೆನೆಯ ಹೂರ್ಣವನ್ನು ತುಂಬಿಲ್ಲ, ಉದ್ದಿನ ಬೇಳೆ ಹೂರ್ಣವನ್ನು ತುಂಬಿಬಿಟ್ಟಿದ್ದಾನೆ. ನಾವು ಅಲ್ಲಿಗೆ ಬಂದು ಮಾಡುವುದೇನು ಅಂತ. ಶ್ರೀರಾಮಕೃಷ್ಣರು ವಿಸ್ಮಯರಾಗಿ, ಹಾಗೆ ಹೇಳುತ್ತಿದ್ದಾನೇನು? ಹಿಂದೆ ಎಂದೂ ಹಾಗೆ ವರ್ತಿಸಿದವನಲ್ಲವಲ್ಲ. ಪರಮಹಂಸರು ಫಲಾಹಾರ ತೆಗೆದುಕೊಳ್ಳುತ್ತಿದ್ದಾರೆ. ನರೇಂದ್ರನಿಗೂ ಒಂದು ಸ್ವಲ್ಪ ತಿನ್ನಲು ಕೊಟ್ಟರು. ಯತೀನ ದೇವ ಶ್ರೀರಾಮಕೃಷ್ಣರಿಗೆ, ನೀವು ಯಾವಾಗ ನೋಡಿದರೂ ನರೇಂದ್ರನಿಗೆ ಹೇಳುತ್ತೀರಿ, ನರೇಂದ್ರ ಇದನ್ನು ತಿನ್ನು, ನರೇಂದ್ರ ಅದನ್ನು ತಿನ್ನು ಅಂತ. ನಾವೆಲ್ಲ ಕಸಕಡ್ಡಿಗಳೇನು? ನಮ್ಮ ತಾಯಿ ನಮ್ಮನ್ನು 3 ಕಾಸಿಗೆ ಕೊಂಡುಕೊಂಡಳೇನು? ಶ್ರೀರಾಮಕೃಷ್ಣರು ಯತೀನನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ಆತ ಶೋಭಾ ಬಜಾರಿನ ಒಬ್ಬ ಶ್ರೀಮಂತನ ಮಗ. ಆಗಾಗ ದಕ್ಷಿಣೇಶ್ವರಕ್ಕೆ ಬರುತ್ತಾನೆ. ಕೆಲವು ವೇಳೆ ರಾತ್ರಿಯನ್ನು ದಕ್ಷಿಣೇಶ್ವರದಲ್ಲೇ ಕಳೆದು ಬಿಡುತ್ತಾನೆ. ಪರಮಹಂಸರು ನಗುತ್ತಾ ನರೇಂದ್ರನಿಗೆ, ಆತ ನಿನ್ನ ಶ್ರಾದ್ದವನ್ನು ಮಾಡುತ್ತಿದ್ದಾನೆ ಅಂತ ಹೇಳಿದರು. ಪರಮಹಂಸರು ನಗುತ್ತಾ ನಗುತ್ತಾ ಯತೀನನ ಗಲ್ಲವನ್ನು ಹಿಡಿದು ಅಕ್ಕರೆಯಿಂದ, ನೀನು ಅಲ್ಲಿಗೆ ಬಾ, ತಿನ್ನು, ಹೊಟ್ಟೆ ಬಿರಿಯೋ ಅಷ್ಟು ಅಂತ ಹೇಳಿದರು. ಶ್ರೀರಾಮಕೃಷ್ಣರು ವಿವಾಹ ವಿಭ್ರಾಂತಿ ಎಂಬ ನಕಲಿಯನ್ನು ನೋಡಲು ಪ್ರೇಕ್ಷಾಗೃಹಕ್ಕೆ ಹೋಗಿ ಒಂದು ಬಾಕ್ಸಿನಲ್ಲಿ ಕುಳಿತುಕೊಂಡರು. ಮನೆಗೆಲಸದವಳ ಮಾತುಕತೆ ಕೇಳಿ ನಗಲಾರಂಭಿಸಿದರು. ಸ್ವಲ್ಪ ಹೊತ್ತು ಅದನ್ನು ಕೇಳಿ ಅನ್ಯಮನಸ್ಕರಾಗಿ ಮಾಸ್ಟರೊಡನೆ ಏನನ್ನೋ ಮೆತ್ತಗೆ ಮಾತನಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಗಿರೀಶ ಘೋಷ ಹೇಳುತ್ತಾನಲ್ಲ, ಅದು ಸತ್ಯವೇನು? ಗಿರೀಶ ಇತ್ತೀಚೆಗೆ ಹೇಳುತ್ತಿದ್ದಾನೆ, ಪರಮಹಂಸರು ಅವತಾರ ಪುರುಷರು ಅಂತ. ಮಾಸ್ಟರ್, ಹೌದು, ಆತ ಹೇಳುವುದು ಸರಿಯಾಗೇ ಇರಬೇಕು. ಅದು ಹಾಗಿಲ್ಲದಿದ್ದರೆ ನಮಗೆಲ್ಲ ಅದು ಸರಿ ಅಂತ ಏಕೆ ಅನಿಸುತ್ತಿದೆ? ಶ್ರೀರಾಮಕೃಷ್ಣರು, ನೋಡು, ಈಗ ಒಂದು ಅವಸ್ಥೆ ಬರುತ್ತದೆ. ಹಿಂದಿನ ಅವಸ್ಥೆ ಬದಲಾವಣೆಯನ್ನು ಹೊಂದಿಬಿಟ್ಟಿದೆ. ಈಗ ನಾನು ಯಾವ ಲೋಹವನ್ನೂ ಮುಟ್ಟಲಾರೆ. ಮಾಸ್ಟರ್ ಈ ಮಾತುಗಳನ್ನು ಆಶ್ಚರ್ಯಚಕಿತನಾಗಿ ಕೇಳುತ್ತಿದ್ದಾನೆ. ಶ್ರೀರಾಮಕೃಷ್ಣರು, ನನಗೆ ಈ ಹೊಸ ಅವಸ್ಥೆ ಬಂದಿದೆಯಲ್ಲ, ಇದರಲ್ಲಿ ಬಹಳ ಗಹನವಾದ ರಹಸ್ಯವಿದೆ. ಅವತಾರಾದಿ ಪುರುಷರು ಈ ಮಾಯೆಯ ಐಶ್ವರ್ಯವನ್ನು ಒಂದು ಕಿಂಚಿತ್ತೂ ಸ್ಪರ್ಶಿಸುವುದಿಲ್ಲ ಎಂಬುದಾಗಿ ಪರಮಹಂಸರು ಈ ಮಾತುಗಳಿಂದ ಸೂಚಿಸಿರಬಹುದೇ? ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಒಳ್ಳೆಯದು, ನನ್ನ ಅವಸ್ಥೆಯಲ್ಲಿ ಏನಾದರೂ ಬದಲಾವಣೆಯನ್ನು ನೋಡುತ್ತಿದ್ದೀಯೇನು? ಮಾಸ್ಟರ್, ಯಾವುದರ ಸಂಬಂಧವಾಗಿ? ಶ್ರೀರಾಮಕೃಷ್ಣರು, ನನ್ನ ಕೆಲಸ ಕಾರ್ಯಗಳಲ್ಲಿ. ಮಾಸ್ಟರ್, ನಿಮ್ಮ ವಿಷಯ ಜನರಿಗೆ ಗೊತ್ತಾಗುತ್ತಾ ನಿಮ್ಮ ಕೆಲಸ ಕಾರ್ಯಗಳು ಅಧಿಕಾಧಿಕವಾಗಿ ಬರುತ್ತಿವೆ. ಶ್ರೀರಾಮಕೃಷ್ಣರು, ಕಾಣುತ್ತಿದೆಯೇನು? ಹಿಂದೆ ನಾನು ಏನು ಹೇಳುತ್ತಿದ್ದನೋ ಅದು ಇಂದು ಫಲಿಸುತ್ತಿರುವುದನ್ನು. ಪರಮಹಂಸರು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಇದ್ದಕ್ಕಿದ್ದ ಹಾಗೆ ಹೇಳಿದರು, ಒಳ್ಳೆಯದು, ಪಲ್ಟುವಿಗೆ ಒಳ್ಳೆ ಧ್ಯಾನ ಆಗುತ್ತಿಲ್ಲವಂತೆ. ಕಾರಣ ಹೇಳಬಲ್ಲೆಯಾ? ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರಕ್ಕೆ ಹಿಂದಿರುಗಲು ಸಿದ್ಧರಾಗಿದ್ದಾರೆ. ಅವರು ಯಾರೋ ಒಬ್ಬ ಭಕ್ತನೆದರು ಗಿರೀಶನ ಸಂಬಂಧವಾಗಿ ಟೀಕೆ ಮಾಡಿದ್ದರು. ಬೆಳ್ಳುಳ್ಳಿ ರಸ ಹಾಕಿದ ಪಾತ್ರೆಯನ್ನು 1,000 ಸಾರಿ ತೊಳೆದರೂ ಆ ವಾಸನೆಯನ್ನು ಪಾತ್ರೆಯಿಂದ ನಿರ್ಮೂಲ ಮಾಡಲಾಗುವುದೇನು?
ಅಂತ. ಪರಮಹಂಸರ ಈ ಟೀಕೆ ಗಿರೀಶನ ಅಭಿಮಾನವನ್ನು ಉದ್ರೇಕಗೊಳಿಸಿದೆ. ಆತ ಪರಮಹಂಸರು ಇನ್ನೇನು ಹೊರಟರು ಎಂಬುವಾಗ ಅವರಿಗೆ ತನ್ನ ಹೃದಯದಲ್ಲಿದ್ದ ನೈವೇದ್ಯವನ್ನು ಅರ್ಪಿಸಿದ. ಗಿರೀಶ: ಬೆಳ್ಳುಳ್ಳಿ ವಾಸನೆ ಎಂದಿಗಾದರೂ ಹೋಗುವುದೇ? ಶ್ರೀಕೃಷ್ಣರು: ಹೋಗುತ್ತದೆ. ಗಿರೀಶ: ಹಾಗಾದರೆ ಹೋಗುತ್ತದೆ ಅಂತೀರಾ? ಶ್ರೀರಾಮಕೃಷ್ಣರು: ದಾವಾನಲ ಸುಡುವಾಗ ವಾಸನೆ ಎಲ್ಲ ಹೊರಟು ಹೋಗುತ್ತದೆ. ಬೆಳ್ಳುಳ್ಳಿ ಹಾಕಿದ ಪಾತ್ರೆಯನ್ನು ಚೆನ್ನಾಗಿ ಸುಟ್ಟರೆ ಅದು ಆ ಗಂಧದಿಂದ ಮುಕ್ತವಾಗುತ್ತದೆ, ಹೊಸ ಪಾತ್ರೆಯಾಗಿ ಬಿಡುತ್ತದೆ. ಯಾರು ಹೇಳುತ್ತಾನೋ ತನಗೆ ದೊರಕದು ಅಂತ ಆತನಿಗೆ ಎಂದೂ ದೊರಕದು. ಮುಕ್ತಾಭಿಮಾನಿ ಮುಕ್ತನೇ ಆಗುತ್ತಾನೆ, ವಿದ್ಯಾಭಿಮಾನಿ ಬದ್ಧನೇ ಆಗುತ್ತಾನೆ. ಯಾರು ದೃಢ ಮನಸ್ಸಿನಿಂದ ಭಾವಿಸುತ್ತಾರೋ ತಾನು ಮುಕ್ತನಾಗಿ ಬಿಟ್ಟೆ ಅಂತ ಆತ ಮುಕ್ತನೇ ಆಗಿಬಿಡುತ್ತಾನೆ. ಯಾರು ಹಗಲು ಇರಲು ತಾನು ಬದ್ಧ ಅಂತ ಭಾವಿಸುತ್ತಾನೋ ಆತ ಬದ್ಧನೇ ಆಗಿಬಿಡುತ್ತಾನೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ,